ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೇವಲ 25 ದಿನಕ್ಕೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ, ಅಂದರೆ ಈ ಬಾರಿಯ ಅವಧಿಯಲ್ಲಿ ಅಲ್ಲ, ಹಿಂದಿನ ಅವಧಿಯಲ್ಲಿ ಆಗದಂತಹ ಹಗರಣಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ. ಕೈಯಲ್ಲಿ ರಾಜೀನಾಮೆ ಪತ್ರವನ್ನು ಹಿಡ್ಕೊಂಡು ಬಾಯಲ್ಲಿ ರಾಮಾಯಣದ ಉತ್ತರಕಾಂಡದಲ್ಲಿ ಬರುವ ಶಂಭೂಕನ ಕಥೆಯನ್ನು ಹೇಳಿದರು. ಕೊನೆಗೆ ಕಣ್ಣೀರಿಟ್ಟರು. ನಾಗೇಂದ್ರ ಇದಾದ ಮೇಲೆ ಬಹಳ ಭಾವುಕರಾಗಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಪಕ್ಷದ ಏಳಿಗೆಗಾಗಿ, ನನ್ನಿಂದ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸಚಿವ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಘೋಷಣೆ ಮಾಡಿದರು. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಬಾರದು, ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಿದ್ದೀನಿ. ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLP ಇಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠರ ಗಮನಕ್ಕೂ ತೆಗೆದುಕೊಂಡು ಬಂದರು. ಆದರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವ ಇಚ್ಛೆಯಿಂದ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ತಪ್ಪಿತಸ್ಥನಲ್ಲ ಅಂತ ಎಲ್ಲರೂ ಹೇಳಿದ್ರು. CM ಹೈಕಮಾಂಡ್ ಎಲ್ಲರಿಗೂ ಧನ್ಯವಾದ. ನಾನು ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಪ್ರಮಾಣದಲ್ಲಿ ಕೂಡ ಅವರು ಹೇಳ್ಕೊಂಡು ಬಂದರು. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ವೇಣುಗೋಪಾಲ್ ಸಾಹೇಬರು, ರಾಹುಲ್ ಗಾಂಧೀಜಿಯವರು, ಸುರ್ಜೇವಾಲಾ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ PCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಸಾಹೇಬರು, ನಮ್ಮ ನಾಸೀರ್ ಅಣ್ಣವರು, ನಮ್ಮ ಜಮೀರ್ ಅಣ್ಣವರು, ನಮ್ಮ GC ಚಂದ್ರಶೇಖರ್ ಸಾಹೇಬರು, ಎಲ್ಲರೂ ಕೂಡ ಮುಕ್ತವಾಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದವರು. ಮುಖ್ಯವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ತಾವೆಲ್ಲರೂ ಕೂಡ ಇನ್ನು ಸಚಿವ ಸ್ಥಾನಕ್ಕೆ ಕಣ್ಣೀರು ಹಾಕಿ ರಾಜೀನಾಮೆಯನ್ನು ಕೊಟ್ಟರು ನಾಗೇಂದ್ರ. ಆದರೆ ರಾಜೀನಾಮೆ ಘೋಷಣೆ ಮಾಡೋಕ್ಕೂ ಮೊದಲು, ರಾಜೀನಾಮೆ ಘೋಷಿಸಿದ ಮೇಲೂ ಬಿಜೆಪಿಯವರಿಗೆ ಸಾಲು ಸವಾಲನ್ನು ಹಾಕಿದ್ದಾರೆ. ಬಿಜೆಪಿಯವರನ್ನ ಕುತಂತ್ರಿಗಳು ಅಂತ ಕರೆದು ರಾಮುಲು ರೆಡ್ಡಿ ಬಳ್ಳಾರಿಯ ರಿಜೆಕ್ಟ್ ಪೀಸ್ಗಳು ಅಂತ ವಾಗ್ದಾಳಿ ನಡೆಸಿದರು. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ತಾಕತ್ತಿದ್ರೆ ರಾಮುಲು ಅಣ್ಣ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಬಾ ಅಂತ ಸವಾಲಿಸಿದ್ದಾರೆ. ಕುಮಾರಸ್ವಾಮಿ ಅವರ ಕೇಸನ್ನು ಕೂಡ ಎಳೆದು ಆಕ್ರೋಶವನ್ನ ಹೊರಹಾಕಿದ್ರು. ನಾನು ಪುರಾಣದ ಶಂಭುಕನಲ್ಲ, ಕೋಮುವಾದಿಗಳಿಗೆ ಹೆದರಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ತಪಸ್ಸನ್ನ ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯ್ತು. ಆದರೆ ಇವತ್ತು ನಾನು ಶಂಭುಕ ಆಗ್ಲಿಕ್ಕೆ ನಾನು ತಯಾರಿಲ್ಲ ಸ್ವಾಮಿ. ನಾನು ಬಳ್ಳಾರಿಯ ರಿಜೆಕ್ಟ್ ಪೀಸ್ ರಾಮುಲು ರೆಡ್ಡಿ, ಚಲಾವಣೆ ಇಲ್ಲದ ನಾಣ್ಯಗಳು ನೀವು. ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ಅದನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಮೇಲೆ ವಿನಾಕಾರಣ ಮಾಡ್ತಾ ಇದ್ದಾರೆ ಸ್ವಾಮಿ. ನನಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಬಾ, ರಾಮುಲು ಅಣ್ಣ ಬಾರಣ್ಣ ಅಂತ ಸವಾಲ್. ರಾಮುಲು ಅಣ್ಣ ಬಾಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ, ನ್ಯಾಯಾಲಯಕ್ಕೆ ಹೋಗೋಣ ಬಾಪ್ಪ, ಜನತಾ ನ್ಯಾಯಾಲಯಕ್ಕೆ. ವಾಲ್ಮೀಕಿ ಜನಾಂಗದಲ್ಲಿ ವಿಲನ್ ಮಾಡೋ ಯತ್ನ ಕುತಂತ್ರದಿಂದ ಮುಗಿಸಲು ಆಗಲ್ಲ ಸ್ವಾಮಿ.
ಈಗಾಗಲೇ ಕೂಡ ನನ್ನ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದಲ್ಲಿ ನನ್ನ ವಿಲನ್ ಮಾಡಕ್ ಕುಂತೀರ ಸ್ವಾಮಿ. ಆಗಲ್ಲ ಸ್ವಾಮಿ. ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ರಾಮಾಯಣ ಬರುವಂತ ನಮ್ಮ ಸಮಾಜ ಸ್ವಾಮಿ. ರಾಮಾಯಣ ಬರೆದು ರಾಮ ಯಾರು ಅನ್ನಂತ ತೋರಿಸಿರುವಂತ ಸಮಾಜ. ಆ ಸಮಾಜ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ನೋಡಿದ್ದಾರೆ ಸ್ವಾಮಿ. ಕುಮಾರಸ್ವಾಮಿ ಕೇಸ್ 3 ವರ್ಷದಿಂದ ಪೆಂಡಿಂಗ್. ನನ್ನನ್ನ ಹ್ಯಾಂಡ್ ಪಿಕ್ ಮಾಡಿಸಿದ್ದಾರೆ. ಇವತ್ತು ಹ್ಯಾಂಡ್ ಪಿಕ್ ಮಾಡಿದ್ದಾರೆ. ಅದರಲ್ಲಿ ತಮಗೆ ಯಾರಿಗೆ ಬೇಕೋ, ಯಾರಿಗೆ ಬಿಡಬಾರ್ದು, ಯಾರಿಗೆ ಬೇಕೋ ಅಂತೇಳಿ. ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕಳಿಸ್ಲಿಲ್ಲ? 3 ವರ್ಷದಿಂದ ಪೆಂಡಿಂಗ್ ಇದೆ. ನಾನು ಕೇಳಬಹುದಲ್ಲ, ಪ್ರಜಾಪ್ರಭುತ್ವದಲ್ಲಿ ನನಗೆ ಹಕ್ಕಿದೆ ಅದನ್ನ. ಇವತ್ತು ನಿಮ್ಮ ಜೋಡಿ ಅವರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ, ತಾವೆಲ್ಲರೂ ಕೂಡ ಅಲಯನ್ಸ್ ಅಲ್ಲಿ ಇದ್ದೀರಿ ಅಂತೇಳಿ ತಾವು ತಿಳಿದು ಇವತ್ತು ಹ್ಯಾಂಡ್ ಪಿಕ್ ಅದನ್ನ ಬಿಟ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಮಾತ್ರನೇ ತಾವು ಕಳಿಸ್ತೀರಲ್ಲ ಸ್ವಾಮಿ. ಇದು ನ್ಯಾಯವನ್ನ? ಇಡಿ ಸಿಬಿಐನವರನ್ನ ಮತ್ತೆ ಬಿಡಬಹುದು. ನನ್ನಂತ ನಾಗೇಂದ್ರ ಲಕ್ಷ ಜನ ಇದ್ದಾರೆ, ಬನ್ನಿ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ. ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು. ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ ಅಂತ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ. ಜನರ ಮುಂದೆ ಹೋಗೋಣ ಬಾರಣ್ಣ ರಾಮುಲು. ನನಗೊಂದು ಅವಕಾಶ ಕೊಡಿ. ಇದು ನನ್ನ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನಾನು ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ. ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎತ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ ಇವತ್ತು. ಹೀಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ನಾಗೇಂದ್ರ ಸವಾಲಿನ ಮೇಲೆ ಸವಾಲನ್ನು ಹಾಕಿದ್ದಾರೆ. ಬಿಜೆಪಿಯವರು ಹೇಗೆ ಸವಾಲನ್ನು ಸ್ವೀಕರಿಸುತ್ತಾರೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ನಾಗೇಂದ್ರ ರಾಜೀನಾಮೆಗೂ ಪ್ರತಿಪಕ್ಷದವರು ತೃಪ್ತರಾಗಿಲ್ಲ. ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ನಡೆಸ್ತೀವಿ ಅನ್ನುವಂತಹ ಘೋಷಣೆಯನ್ನ ಬಿಜೆಪಿಯವರು ಮಾಡಿದ್ದಾರೆ. ಸೆಪ್ಟೆಂಬರ್ 1ನೇ ತಾರೀಕು ರಾಯಚೂರು ಜಿಲ್ಲೆಯ ಲಿಂಗಸೂರಿಂದ ಬಳ್ಳಾರಿವರೆಗೂ ನಮ್ಮ ಪಾದಯಾತ್ರೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಪರಿಶಿಷ್ಟ ಪಂಗಡಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. 185 ಕೋಟಿ ಏನೋ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವ್ರಿಗೆ ವಾಪಸ್ ತಲುಪಬೇಕು. ಹಾಗಾಗಿ ಎಲ್ಲ ವಿಚಾರಗಳನ್ನ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ನಂಬ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಮುಂದೆ ಅವರಿತ್ತು. ಯಾರೋ ಒಬ್ಬರನ್ನ ನಾನು ಬಹಳ ಸಣ್ಣ ಮನುಷ್ಯ ನೀನು ಅಂದ್ರೆ ಅದು ನಾನು ಹೇಳಿದ್ದು ಸರ್ಟಿಫಿಕೇಟ್ ಅಲ್ಲ. ಆಕ್ರೋಶದಲ್ಲಿ ಅಥವಾ ರಾಜೀನಾಮೆ ಕೊಡಬೇಕಲ್ಲ ಅಂತಕ್ಕಂಥ ನೋವಿನಲ್ಲಿ ನಾಗೇಂದ್ರ ಅವರು ಕೆಲವು ಮಾತುಗಳನ್ನು ಹೇಳಿರಬಹುದು. 2 ದಿನಗಳಾದ ಮೇಲೆ ನಾಗೇಂದ್ರ ಅವರು ಒಬ್ಬ ನಾರ್ಮಲ್ ವ್ಯಕ್ತಿ ಆಗ್ತಾರೆ. ಇವತ್ತು ಅವರ ಆಕ್ರೋಶ ಇದೆ. ಅವರ ಆಕ್ರೋಶಕ್ಕೆ ಕಾಂಗ್ರೆಸ್ ಕಾರಣ ಇರಬಹುದು. ಕಾಂಗ್ರೆಸ್ ಅವರ ಮನಸ್ಸಿನಲ್ಲಿ ತುಂಬಿ ಆಕ್ರೋಶದ ಮಾತುಗಳನ್ನು ಆಡಿಸ್ತಾ ಇದೆ. ಕಾಂಗ್ರೆಸ್ ಇಷ್ಟೆಲ್ಲ ಆದಮೇಲೆ ನಾಗೇಂದ್ರ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಪಡೆದಂತಹ ಸಿಎಂ ಅವರು ಕೂಡ ನಾಗೇಂದ್ರ ವಿಚಾರದಲ್ಲಿ ಮಾತನಾಡಿರುವಂತಹ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀವಿ. ಒಂದೇ ವಿಚಾರಕ್ಕೆ 2 ಬಾರಿ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂತಂದರೆ ಸುಳ್ಳು ಆರೋಪಕ್ಕೆ. ಇವತ್ತು ನನ್ನ ಸಹೋದ್ಯೋಗಿ ನಾಗೇಂದ್ರರವರು ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ಕೊಂಡು ಬಂದೆ, ಎಲ್ಲ ತ್ಯಾಗಕ್ಕೂ ಅವರು ಬದ್ಧರಾಗಿದ್ದಾರೆ ಅಂತೇಳಿ. ಅವರು ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಆದಷ್ಟು ಜಲ್ದಿ ಅವರು ಆರೋಪದಿಂದ ಮುಕ್ತ ಆಗ್ತಾರೆ ಅಂತ. ಒಬ್ಬ ದಲಿತನ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳನ್ನು ಸುಳ್ಳನ್ನೇ ಒಂದು ದೊಡ್ಡ ಮನೆದೇವರು, ಸುಳ್ಳೇ ಮನೆದೇವರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾಯಿದ್ರು ಅವ್ರದ್ದು ಸುಳ್ಳೇ ಮನೆದೇವರು ಅಂತ. BJP ದಳದವರು. ಅದು ಗೆಲುವನ್ನು ಅದು